23 ವರ್ಷಗಳ ದೇಶ ಸೇವೆ ಮುಗಿಸಿ ಹುಟ್ಟೂರಿಗೆ ಮರಳಿದ ಯೋಧ ಮಹಾವೀರ್ ಕೋಟೆ ಅವರಿಗೆ ಅದ್ದೂರಿ ಸ್ವಾಗತ. ಭಾರತೀಯ ಭೂಸೇನೆಯಲ್ಲಿ ಸತತ 23 ವರ್ಷಗಳ ಕಾಲ ಸುದೀರ್ಘ ಹಾಗೂ ಅತ್ಯುತ್ತಮ ಸೇವೆ ಸಲ್ಲಿಸಿ ನಿವೃತ್ತರಾದ ಯೋಧ ಶ್ರೀ ಮಹಾವೀರ್ ಸುರೇಂದ್ರ ಕೋಟೆ ಅವರು ತಮ್ಮ ಸ್ವಗ್ರಾಮ ಹಿರೇಕುಡಿಗೆ ಆಗಮಿಸಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಸ್ನೇಹಿತರ ಬಳಗದಿಂದ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಇವರು ತಾಂತ್ರಿಕ ವೀರ ದೇಶಕ್ಕೆ ಹೆಮ್ಮೆ ತಂದಿದ್ದ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆಯಲ್ಲಿ ತಾಂತ್ರಿಕ ಸೇವೆ ಸಲ್ಲಿಸಿ ಪದಕ ಪಡೆದುಕೊಂಡಿರುವ ಮಹಾವೀರ್ ಕೋಟೆ ಅವರು ದೇಶದ ನಾನಾ ಭಾಗಗಳಲ್ಲಿ ಸೇವೆ ಸಲ್ಲಿಸಿ ಹಲವು ಕಾರ್ಯಾಚರಣೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದವರು. ಊರ ತುಂಬೆಲ್ಲ ವಿಜೃಂಭಣೆಯ ಮೆರವಣಿಗೆ ಯೋಧ ಮಹಾವೀರ್ ಅವರ ಆಗಮನದ ಸವಿ ನೆನಪಿಗಾಗಿ ಚಿಕ್ಕೋಡಿಯ ಬಸವ ವೃತ್ತದಿಂದ ಹಿರೇಕುಡಿ ಗ್ರಾಮದವರೆಗೆ ಬೃಹತ್ ಮೆರವಣಿಗೆ ಆಯೋಜಿಸಲಾಗಿತ್ತು. ಗ್ರಾಮದ ಸರ್ಕಾರಿ ಶಾಲೆಯಿಂದ ಆರಂಭಗೊಂಡ ಮೆರವಣಿಗೆಯು ಬಸದಿ, ಬಸ್ ನಿಲ್ದಾಣ, ಮಠ ಹಾಗೂ ಹನುಮಾನ್ ಮಂದಿರದ ಮಾರ್ಗವಾಗಿ ಸಾಗಿ ಬಂದಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಗ್ರಾಮಸ್ಥರು, ಹಿತೈಷಿಗಳು ಹಾಗೂ ದೇಶ ಪ್ರೇಮಿಗಳು ಯೋಧನಿಗೆ ಮಾಲಾರ್ಪಣೆ ಮಾಡಿ ಜಯಘೋಷ ಕೂಗಿ ಸಂಭ್ರಮಿಸಿದರು. ಬಾಲ್ಯದ ಸ್ನೇಹಿತರಾದ ಡಾಕ್ಟರ್ ಸಚಿನ್ ಮೇಕಳ್ಕಿ ಅವರು ಮಾತನಾಡಿ, ಮಹಾವೀರ್ ಕೋಟೆ ಅವರು 23 ವರ್ಷ ಸೇವೆ ಸಲ್ಲಿಸಿ ಬಂದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಅವರು ಆಪರೇಷನ್ ಸಿಂಧೂರ್ ನಂತಹ ಪ್ರತಿಷ್ಠಿತ ಕಾರ್ಯಾಚರಣೆಯಲ್ಲಿ ತಾಂತ್ರಿಕ ಸೇವೆ ಸಲ್ಲಿಸಿ ಮೆಡಲ್ ಪಡೆದಿದ್ದಾರೆ. ಅವರ ಭವಿಷ್ಯದ ಜೀವನ ಸುಖ ಶಾಂತಿಯಿಂದ ಕೂಡಿರಲಿ ಹಾಗೂ ಅವರು ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಸ್ನೇಹಿತರಾದ ಡಾಕ್ಟರ್ ಸಚಿನ್ ಮೇಕಳ್ಕಿ ಅವರು ಶುಭ ಹಾರೈಸಿದರು. ವೃಷಭ್ ಬಾಳಿಕಾಯಿ ಅವರು ಮಾತನಾಡಿ, ನಮ್ಮ ಊರಿನ ಮಗ ದೇಶ ಸೇವೆ ಮುಗಿಸಿ ಮರಳಿರುವುದು ಅತ್ಯಂತ ಸಂತಸ ತಂದಿದೆ. ಸೇನೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಅವರ ಪ್ರತಿಯೊಂದು ಕಷ್ಟ ಸುಖಗಳಲ್ಲೂ ನಮ್ಮ ಮಿತ್ರ ಪರಿವಾರ ಮತ್ತು ಗ್ರಾಮಸ್ಥರು ಅವರ ಜೊತೆಗಿರುತ್ತೇವೆ ಎಂದರು. ಈ ನಡೆದ ವಿಶೇಷ ಕಾರ್ಯಕ್ರಮವೊಂದರಲ್ಲಿ ಮಹಾವೀರ್ ಕೋಟೆ ಹಾಗೂ ಅವರ ಧರ್ಮಪತ್ನಿ ಅವರು ತಮ್ಮ ತಂದೆ ತಾಯಿಗಳ ಪಾದಪೂಜೆ ನೆರವೇರಿಸಿ ಹಿರಿಯರ ಆಶೀರ್ವಾದ ಪಡೆದರು. ಈ ವೇದಿಕೆಯಲ್ಲಿ ಮಹಾವೀರ್ ಕೋಟೆ ಅವರ ಗೆಳೆಯ ಬಳಗದ ವತಿಯಿಂದ ಗುರು ವಂದನಾ ಕಾರ್ಯಕ್ರಮ ಕೂಡ ನೆರವೇರಿತು. ಗುರುಗಳಿಗೆ ಎಲ್ಲ ಗೆಳೆಯ ಬಳಗದ ವತಿಯಿಂದ ಸನ್ಮಾನಿಸಲಾಯಿತು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಹಿರೇಕುಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಮಹಾ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ದಕ್ಷಿಣ ಭಾರತ ಜೈನ್ ಸಭೆಯ ಬೆಳಗಾವಿ ಘಟಕದ ಪದಾಧಿಕಾರಿಗಳು ಭಾಗವಹಿಸಿ ನಿವೃತ್ತ ಯೋಧ ಮಹಾವೀರ್ ಕೋಟೆ ಅವರನ್ನು ಸನ್ಮಾನಿಸಿದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಅತಿಥಿಗಳು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಜಗದೀಶ್ ಪೂಜೇರಿ, ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ, ರಾಜೇಂದ್ರ ಹಲಗಿ, ನಿವೃತ್ತ ಸೈನಿಕರು, ನಿರ್ದೇಶಕರು, ದಕ್ಷಿಣ ಭಾರತ ಜೈನ ಸಭಾ ಬೆಳಗಾವಿ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸುರೇಶ್ ಚೌಗಲಾ, ಅಜಿತ್ ಘೋಸರವಾಡೆ, ಸುಭಾಷ್ ಚೌಗಲಾ, ಭರತ್ ದೇವೇಡ್ಕರ್, ರೇವಯ್ಯ ಹಿರೇಮಠ್, ಬಾಬರ್ ಪಟೇಲ್, ಶಿಕ್ಷಕರು, ಗೆಳೆಯ ಬಳಗದವರು, ಮಹಾವೀರ್ ಕೋಟೆ ಅವರ ಕುಟುಂಬಸ್ಥರು, ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಮಹಾ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ದಕ್ಷಿಣ ಭಾರತ ಜೈನ ಸಭೆಯ ಬೆಳಗಾವಿ ಘಟಕದ ಪದಾಧಿಕಾರಿಗಳು, ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
मुस्लिम सिख ईसाई हम वतन हम नाम है। हिंदू मुस्लिम सिख ईसाई हम वतन हम नाम है। जो करे इनको जुदा मजहब नहीं इल्जाम है। हम जिएंगे और मरेंगे ऐ वतन तेरे लिए। दिल दिया है जान भी देंगे ऐ वतन तेरे लिए। दिल दिया है जान भी देंगे ऐ वतन तेरे लिए। ನನ್ನ ಹೆಸರು ಡಾಕ್ಟರ್ ಸಚಿನ್ ಮಿಕ್ಕಳಿಕಿತ್ತ. ನಮ್ಮ ಆತ್ಮೀಯ ಗೆಳೆಯ ಬಾಲ್ಯದ ಸ್ನೇಹಿತ ಮಹಾವೀರ್ ಸುರೇಂದ್ರ ಕೋಟೆ ಇಂದು ಆರ್ಮಿಯಲ್ಲಿ 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದು ನಮ್ಮ ಊರಿಗೆ ಮರಳಿದ್ದಾರೆ. ನಮ್ಮೆಲ್ಲರಿಗೆ ಒಂದು ಖುಷಿಯ ಸಂಗತಿ, ಏಕೆಂದರೆ ಆಪರೇಷನ್ ಸಿಂಧೂರ್ ಅಂತ ದೊಡ್ಡ ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ತರಿಸುವಂಥ ಪ್ರತಿಷ್ಠಿತ ಯಶಸ್ವಿ ಯುದ್ಧಗಳಲ್ಲಿ ಒಂದು, ಅಂತಹ ಯುದ್ಧದಲ್ಲಿ ತಾಂತ್ರಿಕ ಸೇವೆಗೈದು ಮೆಡಲನ್ನು ಪಡೆದುಕೊಂಡಂಥ ನಮ್ಮ ಆತ್ಮೀಯ ಗೆಳೆಯ ಇಂದು ವಾಪಸ್ಸು ನಮ್ಮ ಊರಿಗೆ ಬಂದಿದ್ದಾನೆ. ಮುಂಬರುವ ದಿನಗಳಲ್ಲಿ ಅವನು ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ಉನ್ನತ ಹುದ್ದೆಗಳನ್ನು ಪಡ್ಕೋಬೇಕು. ಅವರು ಕುಟುಂಬವೂ ಸಹಿತ ಸುಖಿ ಸಂಸಾರವಾಗಿ 100 ಕಾಲ ಸುಖವಾಗಿ ಬಾಳಬೇಕೆಂದು ನಮ್ಮ ಹಾರೈಕೆ. ಇವತ್ತು ನಾವು ಚಿಕ್ಕೋಡಿಯ ಬಸವ ಸರ್ಕಲ್ದಿಂದ ಹಿಡಿದು ನಮ್ಮ ಹಿರೇಕೋಡಿ ಗ್ರಾಮದವರೆಗೆ, ಹಿರೇಕೋಡಿ ಗ್ರಾಮದಲ್ಲಿಯೂ ಸಹಿತ ಒಂದು ನಮ್ಮ ಶಾಲೆಯಿಂದ, ಸರ್ಕಾರಿ ಶಾಲೆಯಿಂದ ಬಸದಿ ಹಾಗೂ ನಮ್ಮ ಬಸ್ ಸ್ಟ್ಯಾಂಡು, ಮಠ, ಹನುಮಾನ್ ಮಂದಿರ ಮಾರ್ಗವಾಗಿ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಅದರ ಜೊತೆಗೆ ಈ ಗ್ರಾಮಸ್ಥರು ಸಹಿತ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಹೆಮ್ಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ವೇದಿಕೆ ಕಾರ್ಯಕ್ರಮಕ್ಕೂ ಸಹಿತ ಎಲ್ಲ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರ ಮಹಾ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸಹಿತ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ದಕ್ಷಿಣ ಭಾರತ ಜೈನ ಸಭೆ ಬೆಳಗಾವಿ ಘಟಕದ ಎಲ್ಲ ಪದಾಧಿಕಾರಿಗಳು ಸಹಿತ ಇಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಸಹಿತ ನನ್ನ ಪರವಾಗಿ, ನಮ್ಮ ಎಲ್ಲ ಮಿತ್ರರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಆತ್ಮೀಯ ಮಿತ್ರರಾದ ಶ್ರೀ ಮಹಾವೀರ್ ಸುರೇಂದ್ರ ಕೋಟೆ ಅವರು 23 ವರ್ಷಗಳ ಕಾಲ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ರಿಟೈರ್ಮೆಂಟ್ ಆಗಿ ತಮ್ಮ ಊರಿಗೆ ಸ್ವಗ್ರಾಮಕ್ಕೆ ಆಗಮಿಸಿದರು. ಇದು ನಮ್ಮೆಲ್ಲರಿಗೂ ಬಹಳ ಖುಷಿ ತಂದುಕೊಟ್ಟಿದೆ. ಅವರು ಮಿಲಿಟರಿಯಲ್ಲೂ ಕೂಡ ಬಹಳ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ. ಬಹಳಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವರು ಊರಿಗೆ ಈಗ ಬಂದಿದ್ದಾರೆ. ಈಗ ಊರಿನಲ್ಲೂ ಕೂಡ ನಮ್ಮ ಎಲ್ಲರ ಜೊತೆ ಬಹಳಷ್ಟು ಆತ್ಮೀಯವಾಗಿದ್ದಾರೆ. ಮತ್ತು ನಾವೆಲ್ಲರೂ ಮಿತ್ರ ಪರಿವಾರ ಅವರೊಂದಿಗೆ ಅವರ ಕಷ್ಟ ಸುಖ ಎಲ್ಲದರಲ್ಲೂ ಕೂಡ ಅವರಲ್ಲಿ ಭಾಗಿಯಾಗಿರ್ತೀವಿ. ಜೀವನ ಪರ್ಯಂತ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿ ನಾವೆಲ್ಲರೂ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಯಪ್ ಬಾಳಿಕೈ, ಹಿರೇಕೋಡಿ ಊರು ಗ್ರಾಮಸ್ಥ. ಇವತ್ತು ಫ್ರೆಂಡ್ಶಿಪ್ ಡೇ ಇದೆ ಅಂತ ಆವಾಗ ನನಗೆ ಗೊತ್ತಾಯಿತು. ಈ ಫ್ರೆಂಡ್ಶಿಪ್ ನನಗೆ ಒಂದು ದೊಡ್ಡ ದಿನ ಆಗಿ ಒಂದು ರಿಮೆಂಬರಿಂಗ್ ಡೇ, ಅಂದ್ರೆ ನಮ್ಗೆ ಟೋಟಲ್ ಲೈಫ್ ಅಲ್ಲಿ ಅವನಿಗೆ ನೆನ್ಪಿಟ್ಕೋ ದಿನ ಆ ಥರ ಆಗುತ್ತೆ ಅಂತ ಈ ವೇದಿಕೆ ಮುಖಾಂತರ ನಿಮಗೆಲ್ಲ ತುಂಬಾ ಹೃದಯದ ಸಂತೋಷದಿಂದ ಹೇಳಲು ಬಯಸ್ತೇನೆ.
ಯಾಕಂದ್ರೆ ಎಲ್ರಿಗೂ ಅಪರ್ಚುನಿಟಿ ಸಿಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಾವು ಪ್ಲಾನ್ ಮಾಡ್ತಿದ್ರು ಕೂಡ ನಮಗೊಂದು ಈ ರೀತಿ ಅವಕಾಶ ಒದಗಿಸಿ ಬರ್ತಾ ಇದೆ ಅಂದ್ರೆ ನನಗೆ ಒಂದೇನೋ ದೇವ್ರದ್ದು ಕೃಪೆ ಇರಬಹುದು, ಎಲ್ಲ ನಿಮ್ಮೆಲ್ಲ ಆಶೀರ್ವಾದ ಇದೆ. ನಾನು ಯಾವಾಗಲೂ ಡೆಲ್ಲಿಯಲ್ಲಿ ಇರಲಿ ಅಥವಾ ಎಲ್ಲ ಭಾರತ ದೇಶದಲ್ಲಿ ಅಲ್ಲಿ ಎಲ್ಲ ಇರ್ತೇನೆ. ಟೋಟಲ್ ನನ್ನ ಫ್ರೆಂಡ್ಸ್ ಎಲ್ಲ ಕಡೆ ಮ್ಯಾಕ್ಸಿಮಮ್ ಭಾರತ ದೇಶದಲ್ಲಿ ಎಲ್ಲ ಕಡೆ ಇದ್ದಾರೆ. ಯಾವ ಸ್ಟೇಟ್ ತೆಗೆದ್ರು ಇವು ಕೂಡ ನಾನು ಕಾಲ್ ಮಾಡ್ತೀನಿ. ನಂದು ಏನಾದ್ರು ಪ್ರಾಬ್ಲಮ್ ಇದ್ರೆ ಆ ಸ್ಟೇಟ್ ಅಲ್ಲಿ, ನಾ ಈಗ ಡೆಲ್ಲಿಯಲ್ಲಿ ನಮ್ಮ ಅಕ್ಕನ ಮಕ್ಕಳು ಅಲ್ಲೇ ಓದ್ತಾ ಇದ್ದಾರೆ, ಈಗ ಯಾರಿಗೆ ಕಾಲ್ ಮಾಡ್ತೀನಿ, ನನ್ನ ಮಕ್ಕಳು ಅಲ್ಲಿ ಬರ್ತಾ ಇದ್ದಾರೆ ಸ್ಟೇಷನ್ ಅಂದ್ರೆ ಸರ್ ನಾ ಹೋಗ್ತೀನಿ ಅಂತ ಒಂದು 5-6 ಜನ ವಾಲಂಟಿಯರ್ಸ್ ಬರ್ತಾರೆ. ಯಾಕೆ ನಮ್ಮದೆಲ್ಲ ನಡೆ ನುಡಿ ಇದೇ ಮೇನ್ ಮಹತ್ವ ಇರ್ತದೆ. ಸರ್ ಹೇಳಿದ ತರ ಈಗ ಜಗದೀಶ್ ಸರ್ ಹೇಳಿದ್ರು, ನಮ್ಮ ಸಮಾಜ್ ಸರ್ ಅವರು ಹೇಳಿದ್ರು, ಹಿರೇಕೊಡಿದ ಒಂದು ನಮ್ಮ ವಿದ್ಯಾರ್ಥಿಗಳದ ಒಂದು ಆದರ್ಶ ತರ ಹುಡುಗರು ಇದಾರ ಅಂತ ಹೇಳಿ. ಅವರು ನಾವು ಸರ್ಗಳ ಜೊತೆ ಮೀಟ್ ಆಗಿದ್ದು 10th ಮುಗಿಸ್ಕೊಂಡು ಮ್ಯಾಕ್ಸಿಮಮ್ ಆಗಿರ್ಲಿಲ್ಲ. ಬೊಮ್ಮಣ ಸರ್ ಜೊತೆ ಭೇಟಿ ಆಗಿದ್ದೆ, ಮಗ್ದೂರ್ ಸರ್ ಜೊತೆ, ಮಕ್ಕಳ ಸರ್ ಜೊತೆ ಸ್ವಲ್ಪ ಭೇಟಿ ಆಗಿದ್ದೀನಿ. ಬಟ್ ಇವತ್ತು ಒಂದು ಎಲ್ಲ ಇಲ್ಲಿ ಕೂಡಿಸ್ಕೊಟ್ಟು ನನ್ನ ಸ್ನೇಹಿತ ಕಮಿಟಿ ಅವರು ಇದೆಲ್ಲ ತುಂಬಾ ಅರೇಂಜ್ ಮಾಡಿ ನಮ್ಮನ್ನೆಲ್ಲ ಕೂಡಿಸೋಂಗ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ತುಂಬಾ ಒಂದು ನಿಷ್ಠಾವಂತ ಒಂದು ಕೆಲಸ ಮಾಡಿ ನಮಗೆಲ್ಲ ಒಂದು ಕೂಡಿಸುವ ಒಂದು ಎಲ್ಲ ಸೇರುವ ಮುಖಾಂತರ ನಮಗೊಂದು ದೊಡ್ಡ ಹಬ್ಬದ ತರ ವಾತಾವರಣ ಆಗಿದೆ. ಇದು ನಾನೊಂದು ಹೇಳಲು ಬಯಸುತ್ತೇನೆ, ಜೀವನದಲ್ಲಿ ದುಡ್ಡು ಅದು ಇದು ಮುಖ್ಯ ಅಲ್ಲ, ಬಾಂಧವ್ಯಗಳು ಒಡೆದು ಹೋಗ್ತಾ ಇರ್ತವೆ, ಅದನ್ನು ಹಿಡ್ಕೊಂಡು ಗಟ್ಟಿ ಕಟ್ಕೊಂಡು ಮುಂದೆ ಹೋಗೋದು ಅದೇ ಜೀವನ. ಇವತ್ತು ನಾವು ಏನಾದರೂ ಕೆಟ್ಟ ಮಾಡ್ತೀವಿ, ಇನ್ನೊಬ್ಬರ ಜೊತೆ ಅದು ಮಾತಾಡ್ತೀವಿ ಇದು ಮಾತಾಡ್ತೀವಿ, ದಟ್ ಇಸ್ ನಾಟ್, ಅದು ಒಳ್ಳೇದಲ್ಲ. ಇನ್ನೊಬ್ಬರನ್ನ ಹಿಡ್ಕೊಂಡು ಅವ್ರು ಯಾಕೆ ಆ ರೀತಿ ಮಾತಾಡಿದ್ರು, ನಮ್ಮ ಹತ್ರ ಏನಾದ್ರು ಕಮ್ಮಿ ಐತಿ ಏನಾದ್ರು ಅದನ್ನೆಲ್ಲ ಬಿಟ್ಕೊಟ್ಟು ಅವರು ನಮ್ಮವ್ರು ನಾವೇ ಒಂದ್ಸಲ ಏನಾದ್ರು ಸರಿ ಚಿಕ್ಕವರಾಗಿ ಇಲ್ಲಾರೆ ಅದನ್ನ ಮರ್ತು ಬಿಟ್ಟು ಅದನ್ನ ಒಂಥರ ಉಗುಳು ಬಿಟ್ಟು ಮುಂದೆ ಹೋಗಂತಾರಲ್ಲ, ಆ ರೀತಿ ನಂದ ಸ್ವಭಾವ ಇರುತ್ತೆ. ಒಂದ್ ಮನೇಲಿ ಅಂತಾರೆ ನಿನ್ಗೆ ತುಂಬಾ ಸಿಟ್ಟು ಇದೆ ಹಾಗಿದೆ ಅಂತ, ಬಟ್ ಅಷ್ಟೇ ಎಷ್ಟು 1 ನಿಮಿಷ 2 ನಿಮಿಷ ಅಷ್ಟೇ. ನನ್ನ ತಾಯಿದು ಕೂಡ ಜಗಳ ಮಾಡ್ತಾ ಇರ್ತೀನಿ ಅವಾಗ ಅಂತಾರೆ, ಸ್ವಲ್ಪ ಅವರು ಸುಮ್ಮನೆ ಸಿಟ್ಟಾಗಿ ಬಿಡ್ತಾರೆ. ಬಟ್ ಅದೆಷ್ಟು 1 ಸೆಕೆಂಡ್ ನಾನೇ ಮತ್ತೆ ಅವ್ರನ್ನು ಇದು ಮಾಡ್ತೀನಿ ಗೊತ್ತು, ಯಾಕಂದ್ರೆ ಅವ್ರದ್ದು ಕೋಪ ಸ್ವಭಾವ. ಎಲ್ಲರೂ ಅಂತಾರೆ ಅವ್ರದ್ದು ಸ್ವಲ್ಪ ತಾಯಿಯವ್ರದ್ದು ಕೋಪ ಸ್ವಭಾವ ಅಂತ. ಹಾಗೆ ಅವ್ರನ್ನೆಲ್ಲ ನಮ್ಮ ಹೊರಗಡೆ ಇರುತ್ತೆ ಎಲ್ಲರೂ, ಯಾರು ತಮ್ಮ ತಂದೆ ತಾಯಿಯವರು ಅವರೇ ಮೇನ್ ನಮಗೆಲ್ಲ ಮುಖ್ಯ. ಅವರು ಮನಸ್ಸಿನಿಂದ ಬಾಯಿಂದ ಯಾರಿಗೂ ಹೇಳೋದಿಲ್ಲ ನಮಗೆ ಹೀಗೆ ಬೇಕು, ನೀವು ಹಾಗೆ ಮಾಡ್ರಿ ಮಕ್ಕಳು, ನನಗೆ ಹೀಗಿರ್ಬೇಕು ಹಾಗಿರ್ಬೇಕಂತ. ನಾವು ಸ್ವಲ್ಪ ಸೈಲೆಂಟ್ ಆಗಿ ಇದ್ಕೊಂಡು ಅವ್ರಿಗೆ ಏನ್ ಬೇಕಂತ ತಿಳ್ಕೊಂಡು ಸ್ವಲ್ಪ ಮಾಡಿಕೊಟ್ರೆ ಅದರಲ್ಲಿ ಅವ್ರಿಗೆ ಖುಷಿ ಇರುತ್ತೆ, ಅವ್ರ ಖುಷಿಲೇ ನಮಗ್ ಖುಷಿ ಇರುತ್ತೆ. ಇದರಿಂದ ಅವ್ರಿಗೂ ಏನು ನಷ್ಟ ಆಗೋಲ್ಲ, ನಮಗೂ ಏನು ನಷ್ಟ ಆಗೋದಿಲ್ಲ. ಈ ರೀತಿ ನೀವು ಎಲ್ಲ ಇಲ್ಲಿ ನಮಗೆ ಇಷ್ಟೊಂದು ನನಗೆ ಹಬ್ಬ ವಾತಾವರಣದಿಂದ ಬೆಳಗಾವಿ ನಿನ್ನೆ ನಾನು ಸ್ಟೇಷನ್ ಅಲ್ಲಿ ಹಿಡ್ಕೊಂಡೆ, ನನಗೆ ಹೀಗೆ ಅನಿಸ್ತು ನಾನು ಬೆಳಗಾವಿಯಲ್ಲೆಲ್ಲ ಇಲ್ಲೇ ನಮ್ಮ ಮನೆಯಲ್ಲಿ ಬಂದಿದ್ದೀನಿ. ಆ ರೀತಿ ನನಗೊಂದು ಫೀಲಿಂಗ್. ಸರ್ಗಳು ನಮ್ಮ ಬೆಳಗಾವಿ ಜಿಲ್ಲೆಯ ಮಹಾಸಂಘ ನನಗೆ ತುಂಬಾ ಗೌರವ ಕೊಟ್ಟು ಅಲ್ಲೆಲ್ಲ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿ ತುಂಬಾ ನನಗೆ ಅಭಿನಂದನೆಗಳನ್ನು ಮಾಡಿ, ಮತ್ತೆ ಇವತ್ತು ನನ್ನ ಜೊತೆ ಬೆಳಗ್ಗೆ ಅಲ್ಲಿಂದ ಬೆಳಗಾವಿಯಿಂದ ಇಲ್ಲಿ ಬಂದು ಇಲ್ಲಿ ಹಿರೇಕೊಡಿಲಿ ಒಂದು ದೊಡ್ಡದ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಸಿ ನಮ್ಮ ಇಡೀ ಗ್ರಾಮಸ್ಥರು, ಕುಟುಂಬದವರು ಹಾಗೂ ನನ್ನ ಪೂರ್ಣ ಪರಿವಾರದವರಿಗೆ ತುಂಬಾ ಧನ್ಯವಾದಗಳು. ಜೈ ಹಿಂದ್. ಹೊಂದ್ಕೋಬೇಕಂತಂದ್ರೆ ಸ್ವಲ್ಪ ಕಠಿಣ ಆಗ್ತದ. ಊರೊಳಗಿನ ಪರಿಸ್ಥಿತಿ ನಮ್ಮನ್ನ ಯಾವ ರೀತಿ ಸಾಕಿರ್ತಾರ, ಯಾವ ರೀತಿ ಬೆಳೆಸಿರ್ತಾರ ಭಾರತೀಯ ಸೇನೆ ಅಂತಂದ್ರ ಕುದುರೆಗೆ ಓಡುವಾಗ ಯಾವ ರೀತಿ ಕಿವಿಕಟ್ಟನ್ನ ಲಗಾಮನ್ನ ಹಾಕಿರ್ತಾರ, ಆ ರೀತಿ ನಮಗ ಶಿಸ್ತು ದೇಶಭಕ್ತಿ ಅನ್ನುವಂಥದ್ದನ್ನ ಮಾತ್ರ ಕಲಿಸಿ ಅಷ್ಟೇ ಬೆಳೆಸಿರ್ತಾರ. ದೇಶಕ್ಕಾಗಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನುವಂತ ಒಂದು ಮನೋಭಾವನೆಯನ್ನ ಬೆಳೆಸಿರ್ತಾರ. ಅಂತದ್ರಾಗ ಈಗ ನಿವೃತ್ತಿಯಾಗಿ ಬಂದ ಊರೊಳಗೆ ಹೊಂದ್ಕೋಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗ್ತತಿ. ಆ ಕಷ್ಟಕ್ಕ ಯಾವಾಗ್ಲೂ ತಾವು ಅವ್ರ ಜೊತೆಗಿರ್ಬೇಕು. ಇವತ್ತ ಎಷ್ಟು ಒಳ್ಳೆ ರೀತಿಯಿಂದ ಎಷ್ಟು ವಿಜೃಂಭಣೆಯಿಂದ ಅವರ ಸ್ವಾಗತ ಕಾರ್ಯಕ್ರಮವನ್ನ ತಾವು ಆಯೋಜನೆ ಮಾಡಿದಿರಿ. ಮುಂದಿನ ಅವರ ಸುಖ ದುಃಖಗಳಲ್ಲಿ ತಾವು ಕೂಡ ಅವರಿಗೆ ಹೆಗಲಿಗೆ ಹೆಗಲಾಗಿರ್ಬೇಕು. ಮತ್ತು ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ತಮ್ಮ ಪ್ರತಿಯೊಂದು ಸುಖ ದುಃಖಗಳಲ್ಲಿ ನಾವು ತಮ್ಮ ಜೊತೆಗಿರ್ತೀವಿ ಅನ್ನುವಂತ ಮಾತನ್ನ ನಾನು ಇವತ್ತು ಮಹಾವೀರ್ ಕೋಟೆ ಅವರಿಗೆ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮನ್ನ ಬೆಳಗಾವಿಯಿಂದ ಇಲ್ಲಿಗೆ ಆಹ್ವಾನಿಸಿ ನಮ್ಮ ಸಂಘಟನೆ ವತಿಯಿಂದ ನಮಗೆ ಇಲ್ಲಿ ವೇದಿಕೆ ಮೇಲೆ ಕರೆಸಿ ಗೌರವಿಸಿ ನಮಗೆ ಒಂದೆರಡು ಮಾತನಾಡಲು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಕಾರ್ಯಕ್ರಮದ ಆಯೋಜಕರಿಗೆ ಇನ್ನೊಂದು ವಿಶೇಷ ಏನಂತಂದ್ರ, ಇವತ್ತು ಮಹಾವೀರ್ ಕೋಟೆ ಅವರು ಕಲಿಸಿರುವಂತಹ ಎಲ್ಲಾ ಗುರುವೃಂದ ಇವತ್ತು ವೇದಿಕೆ ಮುಂಭಾಗದಲ್ಲಿದ್ದೆವು. ಒಬ್ಬ ಶಿಕ್ಷಕರಿಗೆ ಅವರ ಕಣ್ಣೆದುರೇ ಅವರ ಕೈಯಲ್ಲೇ ಕಲಿತಂತಹ ಒಬ್ಬ ಯುವಕ ಇವತ್ತು 23 ವರ್ಷಗಳ ಕಾಲ ಭಾರತ ಮಾತೆ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ ಬಂದ ಅವರ ಕಡೆಯಿಂದನೇ ಇವತ್ತ ಸನ್ಮಾನಿಸ್ಕೊಳ್ತಾ ಇದ್ದನಪ್ಪ ಅಂತಂದ್ರ ಆ ಗುರುಗಳಿಗೂ ಕೂಡ ಬಹಳ ಅತ್ಯದ್ಭುತವಾದಂತಹ ಕ್ಷಣ ಆಗಿರ್ತದ. ಯಾಕಂತಂದ್ರೆ ಒಬ್ಬ ಶಿಕ್ಷಕ ಯಾವಾಗ ಹೆಮ್ಮೆ ಪಡ್ತಾನಪ್ಪ ಅಂತಂದ್ರ ಯಾವಾಗ ಅವ್ರ ಕೈಯಾಕಂತ ಒಬ್ಬ ಯುವಕ ಒಂದು ಒಳ್ಳೆಯ ಹುದ್ದೆಯನ್ನ ಅಲಂಕರಿಸಿ ಅವರ
ಅವರಿಗೆ ಗೌರವ ತರುವಂತಹ ಒಂದು ಕೆಲಸವನ್ನ ಮಾಡಿದ್ರೆ ಅವಾಗ ಆ ಶಿಕ್ಷಕರ ಖುಷಿ ಪಡೋದಷ್ಟು ಇನ್ನೊಬ್ರು ಯಾರು ಪಡೋದಿಲ್ಲ. ಅದಕ್ಕಾಗಿ ಅವರ ಎಲ್ಲಾ ಶಿಕ್ಷಕರಿಂದ ಅವರಿಗಿದೆ ಬಹಳಷ್ಟು ವರ್ಷಗಳ ನಂತರ ಬಹುಶಃ ಅವರೆಲ್ಲ ಸ್ನೇಹಿತರು ಶಿಕ್ಷಕರು ಕೂಡಿರ್ತಾರ. ಶಿಕ್ಷಕರ ಆಶೀರ್ವಾದ ಕೂಡ ನಮ್ಮ ಮಹಾವೀರ್ ಕೋಟೆ ಅವರ ಮೇಲೆ ಇರಲಿ. ಮತ್ತೊಮ್ಮೆ ನಮ್ಮನ್ನ ಆಹ್ವಾನಿಸಿ ಗೌರವಿಸಿ ನಮ್ಮನ್ನ ಒಂದೆರಡು ಮಾತುಗಳಲ್ಲಿ ಅವಕಾಶ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮ ಹೊಂದಿದ್ದಾನೆ. ಆತನ ಭವಿಷ್ಯ, ಆತನಿಗೆ ಮುಂದ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಡ್ಲಿ. ನಾವಿಲ್ಲಿಗೆ ಮೊಟ್ಟ ಮೊದಲು ನಾನು ನನ್ನ ಸೇವೆಯನ್ನು ಆರಂಭಿಸಿದ್ದು ಹಿರೇಕೊಡಿಯಲ್ಲಿ. ಸರ ನಾನು ನನ್ನ ಈ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ್ದ ಹಿರೇಕೋಡಿಯಲ್ಲಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ನಾವು ಆರಂಭದಲ್ಲಿ ಈ शाळेಗೆ ಬಂದ್ವಿ. आ शाळे ಇನ್ನೂ परिवारासोबत गाव शहरात संपूर्ण समाजाला गौरवान्वित करणारी सेवा आणि या सेवेचा सेवानिवृत्ती क्षण एक रोमांचित क्षण आहे. कुटुंबासाठी अत्यंत आनंददायी व स्वतः सैनिकासाठी क्लेशदायी. कुटुंबासाठी एक व्यक्ती आपली कणखर सेवा बजावून घर परिवारात पुन्हा रुजू होणार म्हणून आनंद होत आहे. तर स्वतः सैनिकासाठी क्लेशदायी, कुटुंबासाठी आपली कणखर सेवा बजावून घर परिवारात पुन्हा रुजू होत आहे म्हणून आनंद व निवृत्त सैनिकाच्या मनात आणखीन मला देशासाठी काय करता येईल का यासाठी इच्छा असूनही ती सेवा निवृत्त होत आहे हे क्लेशदायी असते. आज माझा भाऊ सेवानिवृत्त होत आहे. अनेक वेळा युद्धजन्य परिस्थितीत प्रत्यक्ष युद्ध सुरू असताना आम्हा परिवाराची जीवाची घालमेल शब्दात व्यक्त करता येत नाही. माझा भाऊ 7 जून 2004 साली बेंगलोर येथे भारतीय सेनेत रुजू झाला. सैनिक म्हणजे कठोर प्रशिक्षण व खडतर सेवा. जैन समाजामध्ये जन्मास येऊन सुद्धा मला सैनिक व्हायचा आहे हा आत्मविश्वास आणि मला वाटतं याचा जन्म 15 ऑगस्ट स्वातंत्र्य दिनाचा, त्यामुळेच की या ओतप्रेत भरलेली राष्ट्रनिष्ठा, देशसेवेचा जुनून, त्यामुळेच त्याचे सैनिक जीवन यशदायी झाले. भारतीय सेनेत सेवा बजावित असताना अनेक युद्धात त्याचा सहभाग व त्यातून त्याला मिळालेले अनेक अवॉर्ड मिळाले आहेत. हे सर्व कार्य करीत असताना अकाउंट टेक्निशियनचा कोर्स केला व त्यात यश मिळविले व आज 31 जुलै 2026 रोजी सेवानिवृत्ती होत असताना अभिमानाने यशस्वी